ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮೀನಾಸ್ ಕಿಚನ್. ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರ ಪೂಜೆಗೋಸ್ಕರ ಕಡಲೆ ಉಸ್ಲಿ ಪ್ರಸಾದ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಪ್ರಶ್ನೆ ಮಾಡ್ತಾ ಇದ್ದೀರಾ? ಇದೊಂದ್ಸತಿ ಟ್ರೈ ಮಾಡಿ ನೋಡಿ. ಹುರುಳಿಕಾಳು ಬಸ್ಸಾರು. ಫಸ್ಟ್ ಹುರುಳಿಕಾಳನ್ನು ಒನ್ ಡೇ ಬಿಫೋರ್ ನೈಟಲ್ಲಿ ನೆನೆಸ್ಬೇಕು ನೀರಲ್ಲಿ. ನೆನೆಸಿಟ್ಟಿರೋ ಹುರುಳಿಕಾಳನ್ನು ಕುಕ್ಕರಲ್ಲಿ 6 to 7 ವಿಷಿಲ್ಸ್ ಕೂಗಿಸ್ಕೊಳ್ಳೋಣ. ಲಾಸ್ಟಲ್ಲಿ ಇನ್ನು 1 ವಿಷಿಲ್ ಅಥವಾ 2 ವಿಷಿಲ್ ಇದ್ದಂಗೆ ಟೊಮೊಟೊನ ಕುಕ್ಕರ್ ಒಳಗಡೆ ಹಾಕಿ ಸ್ವಲ್ಪ ಬಿಸಿ ಆಗೋವರೆಗೂ ಇಟ್ಕೊಳ್ಳೋಣ. ಫಸ್ಟ್ ಒಂದು ಜಾರಿಗೆ ಬೇಯಿಸಿದ ಟೊಮೊಟೊ ಮತ್ತು ಇನ್ನೊಂದು ಅರ್ಧ ಟೊಮೊಟೊ, ತೆಂಗಿನಕಾಯಿ ಸಣ್ಣಗೆ ಹಚ್ಕೊಂಡು, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಮೆಣಸು, ಕೊತ್ತಂಬರಿ ಮತ್ತು ಹುಣಸೆಹಣ್ಣು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ಕಾಳೆಲ್ಲ ಕೂಗಾದ್ಮೇಲೆ ಒಂದು ಜಾಲರ ಪಾತ್ರೆಯಲ್ಲಿ ಹಾಕಿ ಇಟ್ಕೊಳ್ಳೋಣ ಸಪ್ರೇಟಾಗಿ. ನೆಕ್ಸ್ಟ್ ಜಾರಿಗೆ ಬೇಯಿಸಿಟ್ಟಿರುವಂತಹ ಕಾಳು ಹಾಕಿ ಟೊಮೊಟೊ ಹಾಕಿ ಗ್ರೈಂಡ್ ಮಾಡೋಣ. ರುಬ್ಬಿಟ್ಟಿರುವಂತಹ ಮಸಾಲೆ ಹಾಗೂ ನೀರನ್ನು ಸೇರಿಸಿ ಉಪ್ಪನ್ನು ಹಾಕಿ ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಬಸ್ಸಾರು ರೆಡಿ ಆಗುತ್ತೆ. ಇವಾಗ ಕಾಳಿಗೆ ಒಗ್ಗರಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಕರಿಬೇವು, ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಂಡು, ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕೋಣ. ಇವಾಗ ಕಾಳನ್ನು ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿದ್ರೆ ಕಾಳು ಪಲ್ಯ ರೆಡಿ ಆಗುತ್ತೆ.